ಮುಂದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 1952 ಸಂತ ತುಕಾರಾಮ್ ಅಂತ ನಿಮಗೆ 73ರಲ್ಲಿ ಸಂತ ತುಕಾರಾಮ್ ಚಿತ್ರದಲ್ಲಿ ಅವರ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ರೆ 1992ರಲ್ಲಿ ಜೀವನ ಚೈತ್ರ ಚಿತ್ರದ ನಾದಮಯ ಹಾಡಿಗಾಗಿ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದರು. ಅಪರೂಪದ ನಾಯಕ. ಅವರ ಅಭಿನಯ ಮತ್ತು ಗಾಯನ ಎರಡಕ್ಕೂ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಏಕೈಕ ವ್ಯಕ್ತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ನಾದಮಯ ಈ ಹಾಡಿನ ಬಗ್ಗೆ ನಾನು ಪ್ರತಿ ಒಂದು ವೇದಿಕೆಯಲ್ಲಿ ಈ ಹಾಡಿದ್ದಾಗಲೂ ಅದೆಷ್ಟೊಂದು ಕಥೆಗಳಿದೆ ಇದಕ್ಕೆ. ಈ ಹಾಡು ಈ ಚಿತ್ರಕ್ಕೆ ಸೆಲೆಕ್ಟೇ ಆಗಿರಲಿಲ್ಲ, ಮತ್ತು ಈ ಹಾಡು ಶೂಟ್ ಆಗಿದ್ದಿದ್ದು ಅವ್ರಿಗೆ ಗೊತ್ತಿತ್ತು ಮತ್ಯಾವುದೋ ಚಿತ್ರಕ್ಕಾಗಿ. ಅದನ್ನು ಅಂಥ ಒಳ್ಳೆ ಹಾಡು, ಇದೊಂದು ಹಾಡು ಬೇಕಿತ್ತಲ್ಲ ಜೀವನ ಚೈತ್ರದಲ್ಲಿ, ಮತ್ತೊಂದು ಹಾಡಿಗೆ ಅವಕಾಶ ಇದೆ ಅಂತ ಹೇಳಿ ಚೆನ್ನೈನ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಅದರ ಡಿಸ್ಕ್ ಎಲ್ಲೋ ಇಟ್ಬಿಟ್ಟಿದ್ರಂತೆ. ಮತ್ತೆ ಹುಡುಕ್ಸಿದ್ರಂತೆ. ಆ ಡಿಸ್ಕನ್ನು ಹುಡುಕಿಸಿ ತರಿಸಿ ಮತ್ತೆ ಆ ಹಾಡನ್ನು ರೆಡಿ ಮಾಡಿಕೊಂಡು ಮತ್ತದನ್ನು ಹಾಡಿ ನಿಭಾಯಿಸಿ ಅದರ ಚಿತ್ರೀಕರಣವನ್ನು ಪ್ರಾರಂಭ ಮಾಡಿದ್ರು. ಆವಾಗ ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ವಿಶೇಷವಾಗಿ ಅಲ್ಲಿ ಎಷ್ಟು ಹಿಮ ಬೀಳ್ತಾ ಇತ್ತು ಅಂದರೆ ರಾಜ್ಕುಮಾರ್ ಅವರು ಆ ಎಲ್ಲ ಹಿಮದ ನಡುವೆ ಕೂಡ ಚಪ್ಪಲಿಯನ್ನು ಪಕ್ಕಕ್ಕೆ ಬಿಟ್ಟು ಬರಿಗಾಲಿನಲ್ಲಿ ನಡ್ಕೊಂಡು ಬಂದು, ಎಲ್ಲರೂ 3-4 ಲೇಯರ್ ಬಟ್ಟೆ ಹಾಕೋತಿದ್ರಂತೆ, ಚಳಿಗೆ ನಡುಗ್ತಾ ಇದ್ರಂತೆ. ಆದರೆ ಇವರು ಸಾಧಾರಣ ಬಟ್ಟೆಯಲ್ಲಿ ಮತ್ತು ಮೈಮೇಲೆ ಒಂದಿಷ್ಟು ಹಿಮ ಹಾಕಿ ನಾನು ನ್ಯಾಚುರಲಾಗಿ ಕಾಣಬೇಕು ಅಂತ ಹೇಳೋರಂತೆ. ಆ ವಯಸ್ಸಿನಲ್ಲಿ ಬಹುಶಃ ಆಗ ಅವರಿಗೆ 50 ಅಥವಾ 60ಕ್ಕಿಂತ ಹೆಚ್ಚಾಗಿದ್ದಿರಬಹುದು ಅಂತ ನಾನು ಅನ್ಕೋತೀನಿ. ಅಷ್ಟು ಶಿಸ್ತಿನಿಂದ ಅಭಿನಯಿಸ್ತಾ ಇದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹಾಡನ್ನು ಅದು ಎಷ್ಟು ಚಂದವಾಗಿ ಹಾಡಿದ್ದಾರೆ ಅಂದರೆ ಬಹುಶಃ ಈಗಲೂ ಕೂಡ ನಾವು ಅದನ್ನು ಕೇಳಿದಾಗಲೆಲ್ಲ ರೋಮಾಂಚನವಾಗೋದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ. 5 ದಶಕಗಳ ಕಾಲ ಅದೆಷ್ಟೇ ಭಾಷೆ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಅವರಿಗೆ ಕರೆ ಬಂದರೂ, ಅವಕಾಶ ಸಿಕ್ಕಿದ್ರೂ ಕೂಡ ಕನ್ನಡ ಬಿಟ್ಟು ಮತ್ಯಾವುದೇ ಚಿತ್ರದಲ್ಲಿ ಅವರು ಅಭಿನಯಿಸಲಿಲ್ಲ, ಮತ್ಯಾವುದೇ ಭಾಷೆಯ ಚಿತ್ರದಲ್ಲಿ ಅವರು ಅಭಿನಯಿಸಲಿಲ್ಲ. 206 ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದಂಥ ದಿಗ್ಗಜ ಮಹಾನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಸರಿಸುಮಾರು ವಿಶ್ವದೆಲ್ಲೆಡೆ ಅವರಿಗೆ 5,000ಕ್ಕೂ ಹೆಚ್ಚು ಅಭಿಮಾನಿ ಸಂಘಗಳಿದೆಯಂತೆ. ಯಾವುದು ಕೂಡ ಅವರು ಹುಟ್ಟಾಕಿದ್ದಲ್ಲ, ಜನರ ಪ್ರೀತಿಯಿಂದ ಹುಟ್ಟಾಕಿರುವಂಥ ಅಭಿಮಾನಿ ಸಂಘಗಳು ಇವತ್ತಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಲೆಗಸಿಯನ್ನು ಜೀವಂತವಾಗಿರಿಸಿವೆ. ಅಂದರೆ ಇನ್ನೆಂಥ ಅದ್ಭುತ ನಟ ಅವರು, ನಮ್ಮ ಕನ್ನಡದವರು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇದೇ ನಾದಮಯ ಹಾಡನ್ನು ಈಗ ವೇದಿಕೆ ಮೇಲೆ ನಿಭಾಯಿಸಲಿಕ್ಕಾಗಿ ತಿರುಮಲೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ದೇವರು ಆ ಹಾಡನ್ನು ಚೆನ್ನಾಗಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ರೂಪಾಜಿ. ಸ್ನೇಹಿತರೆ, ರೂಪಾಜಿ ಹೇಳಿರೋ ಹಾಗೆ ನಿನ್ನೆ ಅವರ 19 ವರ್ಷದ ಪುಣ್ಯತಿಥಿ ಆಗಿದ್ದು. ಸೊ ಒಬ್ಬ ಮೇರು ನಟನಿಗೆ ಈ ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲದೇ ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಈ ಪ್ರಶಸ್ತಿ ಬರಬೇಕಾದ್ರೆ ಅವರ ತಾಯಿ ಶಾರದೆ ಅವ್ರ ಮೇಲಿರೋ ಆಶೀರ್ವಾದ ನೀವೇ ನೆನೆಸ್ಕೋಬೋದು. ನಮ್ಮ ಟೀಮ್ ರೆಡ್ ಪೋರ್ ಪರವಾಗಿ ಅವ್ರಿಗೆ ಇದೊಂದು ಸಣ್ಣ ಸಮರ್ಪಣೆ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದರರಾ ನನ ದರಲಾ ನನ್ನ ದರನ ದರಲಾ ನಾನಾ ನಾ
ನಾದಮಯ ಈ ಲೋಕವೆಲ್ಲ ನಾದಮಯ ಈ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿ ಸ್ವರದಿ ಬೆರೆತು ಚಲನೆ ಬರೆದು ನಿಂತಿರಲು ನಾದಮಯ ಈ ಲೋಕವೆಲ್ಲ ನಾದಮಯ. ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕೊಣಿಸೆ. ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕೊಣಿಸೆ. ಸಡಗರದಿಂದ ಗಗನದ ಅಂಚಿಂದ ಆ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ ಈ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನಾದಮಯ. ಕಮಧನಿ ಸನಾದಮಯ ನಿದ ಮಗರಿಸ 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 ಧನಿ ಸರಿ ಗಮಧನಿ ಸನಾದಮಯ. ಗರಿಸ ನಿಧನಿ ರಿಸನಿ ಗಮದ ಸ ಮದನಿ ನಾದಮಯ. ಸರಿ ಗರಿ ಸನಿ ಧನಿ ಸನಿ ಗಮ ಗರಿ ಸನಿ ದ ಗ ದ ಗ ರಿ ಗಮ ಗರಿ ಸನಿ ರಿ ಮ ni re magari magari sani sa sari sani ni sani da madani sani ni sani da dani da magamadani sari gari sani dani sani da pa magari sa ga ma gamadani sanadamaya pada 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 da sa sari ga ga pa pada pada da 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 ga ga da da ri sa da da pa sa da pa ga ri sa ri ga pa sa da sa 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 ni sa da ni ni pa ma pa da ni ni pa ma pa da ni ni pa ma pa da 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 ni pa sani da ma ga ma ga re ni ri sa ni sa 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 ga ri ri ma ga ga dha ma ma ga ga dha ma ni da da sa ni ni ga ri sa
ಸರಿ ಗರಿ ರಿ ಸರಿ ಸನಿ ಗರಿ ಸರಿ ದ ಪ ಗರಿ ಸ ದ ಮ ದ ನಿ ಧನ ನನ ಧನ ನನ ಧನ ನನ ಧನ ನನ ಧನ ನನ 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 ದೊಂ ದನ 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 ನನ ನನ ನಾದಮಯ ಈ ಲೋಕವೆಲ್ಲ ನಾದಮಯ. ಅದ್ಭುತವಾಗಿ ನಿಭಾಯಿಸಿದ್ರಿ ಅದನ್ನು. ನಿಮ್ಮ ಶಕ್ತಿ ಮೀರಿ ಅದಕ್ಕೆ ನ್ಯಾಯ ಕೊಡುವಂಥ ಪ್ರಯತ್ನ ಮಾಡಿದ್ದೀರಿ. ಧನ್ಯವಾದ ತಿರುಮಲೇಶ್.